ನಮಸ್ಕಾರ, ನಾನು ಶುಭಾ. ಬೆಳ್ಳುಳ್ಳಿ ಬಿಡಿಸೋ ಜಾಸ್ತಿ ಜನಕ್ಕೆ ಈ ಟ್ರಿಕ್ಸ್ ಗೊತ್ತಿರಲ್ಲ. ನೀವು ಕಿಚನಲ್ಲಿ ಮಾಡೋ ಗಂಟೆಗಟ್ಟಲೆ ಕೆಲಸ ನಿಮಿಷಗಳಲ್ಲಿ ಮಾಡ್ಬೋದು. ಈರುಳ್ಳಿ ಕಟ್ ಮಾಡಬೇಕಂದ್ರೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಕಣ್ಣಲ್ಲಿ ಉರಿ ಬರುತ್ತಲ್ವಾ. ನೀವು ಚಾಪಿಂಗ್ ಬೋರ್ಡ್ಗೆ ಒಂದು ಸ್ವಲ್ಪ ವಿನಿಗರು ನೀಟಾಗಿ ಅಪ್ಲೈ ಮಾಡಿಕೊಂಡು ಮತ್ತೆ ಈರುಳ್ಳಿ ಕಟ್ ಮಾಡಿ ನೋಡಿ. ಒಂದು ಸ್ವಲ್ಪ ಕಣ್ಣಲ್ಲಿ ಉರಿ ಕೂಡ ಆಗಲ್ಲ, ಮತ್ತು ಕಣ್ಣಲ್ಲಿ ನೀರು ಬರಲ್ಲ. ಎಷ್ಟು ಈರುಳ್ಳಿ ಕಟ್ ಮಾಡಿದ್ರು ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸು. ಮತ್ತೆ ಬಂದೆ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ. ಹುಣಸೆಹಣ್ಣು ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡ್ತೀವಲ್ಲ, ಹುಣಸೆಹಣ್ಣು ವರ್ಷ ಪೂರ್ತಿ ಚೆನ್ನಾಗಿರಬೇಕು, ಹುಳು ಬೀಳಬಾರ್ದು ಅಂತಂದರೆ ನೀವು ಹುಣಸೆಹಣ್ಣು ಬಾಕ್ಸಲ್ಲಿ ಸ್ಟೋರ್ ಮಾಡೋವಾಗ ಒಣಮೆಣಸಿನ್ಕಾಯಿ ಬೀಜ ಮಾತ್ರ ಸೇರಿಸ್ಬಿಟ್ಟು ಸ್ಟೋರ್ ಮಾಡಿ ಬಾಕ್ಸಲ್ಲಿ. ವರ್ಷ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಹುಳು ಬೀಳಲ್ಲ. ಮನೆಯಲ್ಲಿ ಒಂದೊಂದು ಸತಿ ಲಿಕ್ವಿಡ್ ಇರಲ್ಲ, ಇಲ್ಲ ಸೊಳ್ಳೆ ಬತ್ತಿನೂ ಇರಲ್ಲ, ಮನೆ ತುಂಬ ಸೊಳ್ಳೆಗಳಿದೆ ಅನ್ನೋವಾಗ ನೀವು ದೇವರಿಗೆ ಊದುಬತ್ತಿ ಕಡ್ಡಿ ಹಚ್ತೀರಲ್ವಾ, ಅದನ್ನೇ ಒಂದು ಸ್ವಲ್ಪ ವ್ಯಾಸ್ಲೈನ್ ಅಪ್ಲೈ ಮಾಡಿಬಿಟ್ಟು ಹಚ್ಬಿಡಿ. ಹಿಂಗೆ ಮಾಡೋದ್ರಿಂದ ಕೂಡ ಸೊಳ್ಳೆ ಸ್ವಲ್ಪ ಕಮ್ಮಿ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ. ಬಾಚಣಿಗೆ ಸಾಮಾನ್ಯವಾಗಿ ಎಲ್ಲರೂ ವಾರಕ್ಕೊಂದು ಟೈಮು ನೀರು ಹಾಕಿ ಕ್ಲೀನ್ ಮಾಡ್ಕೊತೀವಿ. ಆದರೆ ಒಂದೊಂದು ಸತಿ ನಮಗೆ ಟೈಮ್ ಇರಲ್ಲ. ಆಯಿಲ್ ಇದೆ, ಬಾಚಣಿಗೆ ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡ್ಕೋಬೇಕು, ನೀರಲ್ಲ ತಕ್ಷಣ ಕ್ಲೀನ್ ಮಾಡ್ಕೋಬೇಕಂದಾಗ ನೀವು ಒಂದು ಸ್ವಲ್ಪ ಕ್ಲಾನ್ ಪೌಡ್ರು ಅಂದರೆ ಜೋಳದ ಹಿಟ್ಟು ತಗೊಬಿಟ್ಟು ಸ್ವಲ್ಪ ಚಿಮ್ಕರಿಸಿ ಬಾಚಣಿಗೆ ಮೇಲೆ. ಮತ್ತು ಒಂದು ಹಳೆ ಬ್ರಷ್ ತಗೊಂಡು ನೀಟಾಗಿ ಎರಡೂ ಕಡೆ ಉಜ್ಜಿದಿರಂದರೆ ಬಾಚಣಿಗೆ ಒಂದು ಸ್ವಲ್ಪ ನೀರು ಕೂಡ ಬೇಕಾಗಿಲ್ಲ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಯಾವಾಗ ನಿಮ್ಗೆ ಟೈಮ್ ಇರಲ್ವೋ ಆವಾಗ ಈ ಥರ ಟ್ರೈ ಮಾಡಿ. ಬೇಕಂದರೆ ಪೆನ್ನೊಂದು ತಗೊಬಿಟ್ಟು ಅದ್ರ ಕ್ಯಾಪ್ ತೆಗೆದುಬಿಡಿ. ರೀಫಿಲ್ ಮುಂದ್ಗಡೆ ಭಾಗ ಚೂಪಾಗಿರುತ್ತಲ್ವ, ಇದಕ್ಕೆ ಈ ದಾರನೂ ಟೈಟಾಗಿ ಸೇರಿಸ್ಬಿಟ್ಟು ಮತ್ತೆ ಕ್ಯಾಪ್ ಹಾಕ್ಬಿಟ್ಟು ನಾವು ಸ್ಯಾರಿ ಪೆಟಿಕೋಟಾಗಲಿ ಇಲ್ಲ ಡ್ರೆಸ್ಸದು ಪ್ಯಾಂಟ್ಗಾಗಲಿ ಈ ಥರ ದಾರ ಹಾಕ್ಕೋಬೇಕಾಗಿರುತ್ತೆ. ನಮಗೆ ಸೇಫ್ಟಿ ಪಿನ್ ಸಿಕ್ಕಲ್ಲ. ಅದು ಸೇಫ್ಟಿ ಪಿನ್ನಲ್ಲಿ ನಾವು ಹಾಕ್ಕೋಬೇಕಂದ್ರೂ ತುಂಬ ಲೇಟ್ ಆಗುತ್ತೆ. ಪೆನ್ನಲ್ಲಾದರೆ ನೀವು ಸೆಕೆಂಡ್ಸಲ್ಲಿ ಹಾಕ್ಕೊಬಿಡ್ಬೋದು. ಇವಾಗ ಸೇಫ್ಟಿ ಪಿನ್ ಇಲ್ಲ ಅನ್ನೋರ ಹತ್ರನೂ ಕಾಲೇಜ್ ಹುಡುಗಿರಾಗಲಿ ಇಲ್ಲ ನಾವು ಆಚೆ ಕೆಲಸಕ್ಕೆಲ್ಲ ಹೋಗೋವಾಗ ನಮ್ಮ ಹತ್ರ ಪೆನ್ಸ್ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ ಸಾಮಾನ್ಯವಾಗಿ. ಪೆನ್ನಲ್ಲಿ ನೀವು ಬೇಗನೆ ಹಾಕ್ಕೋಬೋದು. ಬೇಕಾದರೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ನಾವೆಲ್ಲ ಏನು ಮಾಡ್ತೀವಿ, ಬೆಳ್ಳುಳ್ಳಿ ಅಂತೂ ಬಿಡಿಸ್ತೀವಿ, ಸಿಪ್ಪೆನೆತ್ತಿ ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀವಿ. ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕೋದಿಲ್ಲ. ನೋಡಿ, ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡಿದ್ನಲ್ಲ, ಸಿಪ್ಪೆ ಹಂಗೆ ಇತ್ತು. ಈ ಫ್ರೂಟ್ಸ್ ಎಲ್ಲ ತಂದಾಗ ಈ ಥರ ನೆಟ್ ಬಂದಿರುತ್ತೆ, ಇದನ್ನು ನಾನು ಬಿಸಾಕಿರಲಿಲ್ಲ, ಇದನ್ನು ಹಂಗೆ ಎತ್ತಿಕ್ಕಿದೆ. ಅದರೊಳಗಡೆಗೆ ಹಾಕ್ಕೊಬಿಡಿ. ಒಂದು ಸ್ವಲ್ಪ ಲವಂಗ, ಒಂದೆರಡು ಕರ್ಪೂರ ಹಾಕ್ಕೊಬಿಟ್ಟು ಗಂಟು ಹಾಕ್ಕೊಬಿಡಿ. ಸೇಮ್ ವಿಡಿಯೋದಲ್ಲಿ ನಾನು ಹೆಂಗೆ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಂಗೆ ಗಂಟು ಹಾಕ್ಕೋಬೇಕು. ಎಲ್ಲನ ನೇತಾಕೋಕ್ಕಾಗುತ್ತೆ ನೋಡಿ. ನೀವು ಇದನ್ನು ಕಿಚನಲ್ಲಿ ನಿಮಗೆ ಎಲ್ಲೆಲ್ಲಿ ಜಿರಳೆ ಬರುತ್ತಲ್ವ, ಅಲ್ಲಿ ಜಿರಳೆ ಬರುತ್ತೋ ಅಲ್ಲಿ ಇದನ್ನು ನೇತಾಕ್ಬಿಟ್ರೆ ಈ ಸ್ಮೆಲ್ಗೆ ಜಿರಳೆ ಹಲ್ಲಿ ಬರೋದೇ ಇಲ್ಲ. ನೋಡಿ, ನಾನು ನಮ್ಮ ಬಚ್ಚಲಲ್ಲಿ ನೇತಾಕಿದ್ದೀನಿ. ಬಚ್ಚಲಲ್ಲಿ ತುಂಬ ಜಿರಳೆ ಹಲ್ಲಿ ಓಡಾಡ್ತಾ ಇತ್ತು. ಈ ಸ್ಮೆಲ್ಗೆ ಈ ನಡುವೆ ಬರ್ತಾನೇ ಇಲ್ಲ. ಬೇಕಾದರೆ ನೀವು ಟ್ರೈ ಮಾಡಿ. ರಾತ್ರಿ ಪಾತ್ರೆ ಉಜ್ಜಿದ ಮೇಲೆ ಸಿಂಕಲ್ಲಿ ಕೂಡ ಹೋಲ್ ಇರುತ್ತಲ್ಲ, ಅಲ್ಲಿ ಇದನ್ನು ಇಟ್ಬಿಟ್ರೆ ಕೂಡ ಜಿರಳೆ ಬರೋದೇ ಇಲ್ಲ. ಟ್ರೈ ಮಾಡಿ. ಬೇಕಂದರೆ ಒಂದೊಂದು ಸತಿ ನಮಗೆ ಗೊತ್ತಿಲ್ದಿರ ಬಟ್ಟೆ ಮೇಲೆ ಆಯಿಲ್ ಚೆಲ್ಲೋಗಿರುತ್ತೆ, ಹೊಸ ಬಟ್ಟೆ ಸಾಕಕ್ಕೂ ಮನಸ್ಸು ಬರಲ್ಲ. ಇದನ್ನು ನೀವು ಕ್ಲೀನ್ ಮಾಡ್ಕೋಬೇಕಂದ್ರೆ, ಅಂದರೆ ಕೊಬ್ಬರಿ ಎಣ್ಣೆ ಆಗಲಿ ಇಲ್ಲ ಕುಕ್ಕಿಂಗ್ ಆಯಿಲೇ ಆಗಲಿ ಬಿಡಿ, ಬಟ್ಟೆ ಮೇಲೆ ಚೆಲ್ಲೋಗಿದೆ ಅಂತಂದರೆ ನೀವು ಎಕ್ಸ್ಪೈರ್ ಆಗಿರೋ ಪೌಡರ್ ಬಿಸಾಕ್ತಿರಲ್ಲ, ಇದನ್ನು ಬಿಸಾಕಬಾರ್ದು. ನೋಡಿ, ಅದ್ರ ಮೇಲೆ ಚೆನ್ನಾಗಿ ಚಿಮ್ಕಿಸ್ಬಿಡ್ಬೇಕು. ಚಿಮ್ಕಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಫುಲ್ ಡ್ರೈ ಆದಮೇಲೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ಹಿಂಗೆ ಮೇಲೆ ತೆಗೆದುಬಿಟ್ರೆ ಎಕ್ಸ್ಟ್ರಾ ಆಯಿಲ್ ಇರುತ್ತಲ್ಲ, ಅದು ನೀಟಾಗಿ ಬಂದುಬಿಡುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದುಬಿಟ್ಟಿದೆಯೋ. ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಮತ್ತು ನೀವು ಯಾವ ಶಾಂಪೂ ಬಳಸ್ತೀರಲ್ಲ, ಆ ಶಾಂಪೂನ ಒಂದು ಸ್ವಲ್ಪ ಅದ್ರ ಮೇಲೆ ಹಾಕ್ಕೋಬೇಕು. ನಾನು ಕ್ಲಿನಿಕ್ ಪ್ಲಸ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ರೆಗ್ಯುಲರಾಗಿ ಯಾವ ಶಾಂಪೂ ಬಳಸ್ತೀರಲ್ಲ ಅದೇ ಶಾಂಪೂನೇ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಹಳೆ ಬ್ರಷ್ ಒಂದರಲ್ಲಿ ಉಜ್ಜಿಬಿಡಿ. ನಿಮಗೆ ಎಲ್ಲಿ ಆಯಿಲ್ದು ಕಲೆ ಕಾಣಿಸ್ತಾ ಇರುತ್ತಲ್ಲ ಅದ್ರ ಮೇಲೆ ಚೆನ್ನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಬಿಡಿ. ಫಸ್ಟು ನೀವು ಯಾವುದೇ ಬಟ್ಟೆ ಮೇಲೆ ಆಗಲಿ ಬಿಡಿ, ಜಾಸ್ತಿ ದಿನ ಆಗಿದೆ, ಆಯಿಲ್ದು ಕಲೆಗಳೆಲ್ಲ ಹಂಗೆ ಕಾಣಿಸ್ತಾ ಇದೆ ಅನ್ನೋರು ಒಂದು ಸತಿ ಹಿಂಗೆ ಟ್ರೈ ಮಾಡಿ ನೋಡಿ, ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಇವಾಗ ನಾವು ತಲೆಗೆ ಆಗಲಿ ಬಿಡಿ, ಕೂದಲಿಗೆ ಆಯಿಲ್ ಅಪ್ಲೈ ಮಾಡಿದ್ದೀವಿ ಅಂತಂದರೆ ಶಾಂಪೂಲ್ಲಿ ಕ್ಲೀನ್ ಮಾಡ್ಕೊತೀವಿ, ಅಂದರೆ ಶಾಂಪೂಲ್ಲಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ. ಬಟ್ಟೆ ಮೇಲೇನೂ ಅಷ್ಟೇ, ಆಯಿಲ್ದು ಯಾವುದೇ ಕಲೆ ಆಗಲಿ ತಕ್ಷಣ ಆಯಿಲ್ ಬಿದ್ದೋಗ್ಬಿಟ್ಟಿದೆ ಅಂದ ತಕ್ಷಣ ನೀವು ಶಾಂಪೂಲ್ಲಿ ಕ್ಲೀನ್ ಮಾಡ್ಕೊಂಡು ನೋಡಿ. ಸೇಮ್ ನಾನು ಹೇಳ್ಕೊಟ್ಟಂಗೆ ಎಕ್ಸ್ಪೈರ್ ಆಗಿರೋ ಪೌಡರ್ ಆಗಲಿ ಇಲ್ಲ ರೆಗ್ಯುಲರಾಗಿ ನೀವು ಬಳಸ್ತಿರಲ್ಲ ಅದೇ ಪೌಡರ್ ಆಗಲಿ ಚಿಮ್ಕಿಸ್ಬಿಟ್ಟು ಶಾಂಪೂಲ್ಲಿ ಕ್ಲೀನ್ ಮಾಡ್ಕೊಬಿಡಿ. ನೋಡಿ, ನಾನು ಜಾಳಿಸ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಆಯಿಲ್ದು ಒಂದು ಸ್ವಲ್ಪ ಕಲೆ ಕೂಡ ಇಲ್ಲ. ಬೇಕಾದರೆ ಟ್ರೈ ಮಾಡಿ. ಇನ್ನೇನು ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತಂದರೆ ಸಾಕು, ಮಕ್ಕಳು ಪೆನ್ನಲ್ಲಿ ಯೂನಿಫಾರಮ್ ಮೇಲೆಲ್ಲ ವೈಟ್ ಯೂನಿಫಾರಮ್ ಮೇಲೆಲ್ಲ ಗೀಚ್ಕೊಂಬಂದುಬಿಟ್ಟಿರ್ತಾರೆ. ಅದಕ್ಕೆ ಫಸ್ಟು ನೀವು ವಾಶ್ ಮಾಡೋ ಫಸ್ಟ್ ಏನು ಮಾಡಬೇಕಂತಂದರೆ ಡೆಟಾಯಿಲ್ ಹಾಕ್ಬಿಟ್ಟು ನೋಡಿ ಬ್ರಷಲ್ಲಿ ನೀಟಾಗಿ ಉಜ್ಜಿಬಿಡಬೇಕು. ಮಕ್ಕಳು ಎಲ್ಲೆಲ್ಲಿ ಪೆನ್ನಲ್ಲಿ ಗೀಚ್ಕೊಂಬಂದಿರ್ತಾರಲ್ಲ ಅದ್ರ ಮೇಲೆ ನೋಡಿ ಡೆಟಾಯಿಲ್ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀರಂತಂದರೆ
ಅವರು ಪೆನ್ನಲ್ಲಿ ಗೀಚ್ಕೊಂಡಿರೋ ಇಂಕೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ನೀವೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಹಂಗೆ ಡೆಟಾಲಲ್ಲಿ ಕ್ಲೀನ್ ಮಾಡಿಕೊಂಡು ಜಾಳಿಸ್ಬಿಡಿ. ಜಾಳಿಸ್ಬಿಟ್ಟು ಮತ್ತೆ ಬೇಕಾದರೆ ನೀವು ವಾಶ್ ಮಾಡ್ಕೋಬೋದು. ನೋಡಿ ನೀಟಾಗಿ ಪೆನ್ನಲ್ಲಿ ಎಲ್ಲೆಲ್ಲಿ ಗೀಚ್ಕೊಂಬಂದಿರ್ತಾರೋ ಅದು ಕ್ಲೀನಾಗಿ ಹೊಟ್ಟೋಗ್ಬಿಡುತ್ತೆ. ನೋಡಿ ನೀಟಾಗಿ ಜಾಳಿಸ್ಬಿಟ್ಟು ಮತ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪೆನ್ನಲ್ಲಿ ನಾನು ಗೀಚಿದ್ನಲ್ಲ ಒಂದು ಸ್ವಲ್ಪ ಕೂಡ ಇಂಕಿಲ್ಲ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಸೇಮ್ ಹಂಗೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ಟಿಪ್ಸ್ ಕೂಡ ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಪ್ಲೀಸ್ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಂಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.